ಮಾಡ್ತಾರೆ, ಅದು ಬಹಳ ಮುಖ್ಯ. ನಮ್ಮ ಸಿದ್ಧಲಿಂಗ ಅವರು ಇದ್ದಾರೆ ಇಲ್ಲಿ, ಅವರು ಕೂಡ ಸೆಕ್ರೆಟರಿ ಆಗಿ ಎಲ್ಲ ನಮ್ಮ ಇಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡು ಇರಲಿಲ್ಲ, ಆಕಾಶವಾಣಿಯಿಂದ ಕೊಡ್ತಾ ಇರಲಿಲ್ಲ ನಾವು ಗುರುದತ್ತ ಅವರು. ಕಷ್ಟ ಆಗುತ್ತೆ, ಯಾಕೆಂದರೆ ಒಂದು ಇನ್ಸ್ಟಿಟ್ಯೂಷನ್ನು ಎಲ್ಲ ಕಲ್ಗಿಲೆಲ್ಲ ಹೊಡೆದುಬಿಟ್ಟಿದ್ರು ಇದಕ್ಕೆ. ಅದಾದಮೇಲೆ ನನ್ನನ್ನು ಚೇರ್ಮನ್ ಮಾಡಿದರು. ಬಂಗಾರಪ್ಪಾಜಿ ಸಾಹೇಬರು ಗೋಪಾಲಣ್ಣವರಿಗೆಲ್ಲ ಮಾತಾಡಿದ್ದಾರೆ, ಈ ಚರ್ಚೆ ಎಲ್ಲ ಮಾಡಿದ್ದಾರೆ, ಅದೆಲ್ಲ ಗೊತ್ತಿರ್ತದೆ, ನಾ ಹೇಳೋಕ್ಕಲ್ಲ. ಭಾಳ ಕಷ್ಟದಲ್ಲಿ ಈ ಇನ್ಸ್ಟಿಟ್ಯೂಷನ್ಸ್ನ ಉಳಿಸ್ಕೊಂಡು ಅವ್ರಿಗೊಂದು ಕನಸಿತ್ತು, ಇಲ್ಲ ಒಂದು ಡೆಂಟಲ್ ಕಾಲೇಜ್ ಇರಬೇಕು, ಒಂದು ಮೆಡಿಕಲ್ ಕಾಲೇಜ್ ಇರಬೇಕಂತಲೂ ಕನಸಿತ್ತು. ನೋಡೋಣ ಮುಂದಿನ ದಿನಗಳಲ್ಲಿ. ಗೋಪಾಲಕೃಷ್ಣ ಅವ್ರು ಏನೋ ಮಾಡ್ತೀನಿ ಅಂತ ಇದ್ರಪ್ಪ, ಅವ್ರೇನಾದ್ರು ಮಾಡಿದರೆ ನಾವು ಬೇಕಾದ್ರೆ ಹೋಗಲ್ಲಿ ಹೆಲ್ತ್ ಚೆಕಪ್ ಫ್ರೀಯಾಗಿ ಮಾಡಿಸ್ಕೊಂಬರೋಕ್ಕೆ ಈಸಿ ಆಗ್ತದೆ, ಸ್ವಲ್ಪ ಬೇಗ ಮಾಡಲಿ ಅಂತ ಹೇಳಿ ಅವ್ರಿಗೆ ಹೇಳ್ತೀನಿ. ಆ ಸಂದರ್ಭದಲ್ಲಿ 33-34 ವರ್ಷ ಅವ್ರು ಮುಖ್ಯಮಂತ್ರಿಗಳಿದ್ರೇನು ಡೆವಲಪ್ಮೆಂಟಿಗೆ ಇಟ್ ಹ್ಯಾಸ್ ಟು ಗ್ರೋ ಆನ್ ಇಟ್ಸ್ ಓನ್. ಆ ಟೈಪಲ್ಲಿ ಸಂಸ್ಥೆಗಳು ಭಾಳ ಕಷ್ಟ ಆಗ್ತವೆ. ಅದನ್ನು ನಾವು ಇಲ್ಲಿ ವಿಶೇಷವಾಗಿ ಶರಾವತಿ ಇದನ್ನು ಮಾಡಿ, ಮತ್ತು ಇವಾಗ ಶರಾವತಿಯಲ್ಲಿ ಮಲ್ನಾಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನಮ್ಮ ಹತ್ರ ಇನ್ನೂ 10 ಸ್ಕೂಲ್ ಇದೆ. ಮಲ್ನಾಡ್ ಎಜುಕೇಷನ್ ಟ್ರಸ್ಟ್ ಅಂತ ಇದೆ, ಎಲ್ಲ ಬಡವರಿಗೆ. ಬರೀ ನನ್ನ ಕ್ಷೇತ್ರದಲ್ಲಿ ಮಾಡಿಲ್ಲ, ಸೊರಬದಲ್ಲಿ, ಯಾಕೆಂದರೆ ಅವಾಗೆಲ್ಲ ಸರ್ಕಾರಿ ಶಾಲೆಗಳು ಇರಲಿಲ್ಲ. ಸರ್ಕಾರಿ ಶಾಲೆಗಳನ್ನು ಓಪನ್ ಮಾಡೋದಕ್ಕಾಗಿರಲಿಲ್ಲ. 82-83 ಅಲ್ಲ, ಅದು ಟ್ರಸ್ಟ್ 82-83 ಕೆ ಬಂಗಾರಪ್ಪ ಅಂಥೇಳಿ ಸಿಕ್ಕಿದವರು, ಅವ್ರನ್ನ ಚೇರ್ಮನ್ ಮಾಡಿ ಟ್ರಸ್ಟ್ ಮಾಡಿದ್ರು. ಅದಕ್ಕೆ ನಾನು ಕೂಡ ಅಲ್ಲೂ ಕೂಡ ಚೇರ್ಮನ್ನೇ. ಇಟ್ಸ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ 10 ಇದ್ದಾವೆ. 3 ನನ್ನ ಕ್ಷೇತ್ರದೊಳಗೆ, ಗೋಪಾಲಕೃಷ್ಣ ಅವ್ರ ಕ್ಷೇತ್ರದೊಳಗೆ 3 ಇದ್ದಾವೆ, ಮತ್ತು ಹೊಸನಗರದಲ್ಲಿ 1 ಇದೆ, ಮತ್ತು ಕಾರವಾರದಲ್ಲಿ 2 ಇದೆ, ಶಿಕಾರಿಪುರ 1 ಇದೆ. ಎಲ್ಲದೂ ಕೂಡ ಏಡೆಡ್. ಬಟ್ ಎಲ್ಲ ನಾವು ಬಿಲ್ಡಿಂಗ್ ಕಟ್ಸ್ಕೊಟ್ಟಿದ್ದೀವಿ. ಈಗ ನನ್ನ ಇಲಾಖೆಯಲ್ಲೇ ಟೀಚರ್ ಶಾರ್ಟೇಜ್ ಬಂದು ನನಗೆ ತಲೆನೋವು ಆಗ್ಬಿಟ್ಟಿದೆ. ಯಾಕೆಂದರೆ ಟೀಚರ್ ಶಾರ್ಟೇಜ್ ಆದ ತಕ್ಷಣ ಅಲ್ಲಿ ಟ್ರಸ್ಟ್ ಮೆಂಬರ್ಸು ಭೀಮಣ್ಣವ್ರು ಇದ್ದಾರೆ, ಮತ್ತು ಚಂದ್ರಣ್ಣವ್ರು ಇದ್ದಾರೆ, ಮತ್ತು ಬೇರೆ ಬೇರೆಯವ್ರು ಇದ್ದಾರೆ. ಇಲ್ಲಿ ನಾವು 3 ಜನ ಇದ್ದೀವಿ. ಆದರೆ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನಾದರೂ ಈ ವ್ಯವಸ್ಥೆಯನ್ನು ಈ ಹಂತಕ್ಕೆ ತಂದಿದ್ದಾರೆ ಅಂತ ಹೇಳೋದು ಕಾರಣ ಭೀಮಣ್ಣವರೇ. ನಾವು ಯಾಕೆಂದರೆ ಜಾಸ್ತಿ ಬರೋಲ್ಲ ಇಲ್ಲಿ. ಭೀಮಣ್ಣವರು ಆ ಕೆಲಸವನ್ನು ಬೇರೆಯವ್ರು ಯಾರಿಗೂ ಕಾಂಟ್ರಾಕ್ಟ್ ಕೊಡಲಿಲ್ಲ ಈ ಬಿಲ್ಡಿಂಗ್ನ, ಅವರೇ ನಿಂತು ಒಂಥರ ಕಾಂಟ್ರಾಕ್ಟರ್ ರೀತಿಯಲ್ಲಿ ಮಾಡಬೇಕು. ಯಾಕೆಂದರೆ ಅನಿವಾರ್ಯವಾಗಿ ಕೆಲಸಕ್ಕೆ ನಾವು ಈ ನಿರ್ಧಾರಗಳನ್ನು ತಗೊಳ್ಬೇಕಾಗುತ್ತೆ. ಯಾಕೆಂದರೆ ನನಗೆ ಇದು ಒಂದು ಹಂತದೊಳಗೆ ಈ ಟ್ರಸ್ಟ್ ನಮ್ಮಿಂದ ದೂರ ಹೋಗಂಗಿತ್ತು. ಆ ಸಂದರ್ಭದಲ್ಲಿ ಅವರ ಅಭಿಮಾನಿಗಳೆಲ್ಲ ನನಗೂ ಕೂಡ ಮಾತಾಡಿದರು, ಇಲ್ಲ ಈ ಥರ ಆಗೋದು ಬೇಡ ಸರ್, ಬಂಗಾರಪ್ಪಾಜಿಯವ್ರು ಶುರು ಮಾಡಿರೋದು ಅಂತ. ಆ ಟೈಮಲ್ಲಿ ಅದಕ್ಕೆ ನಾನು ರಾಜಶೇಖರ್, ಚಾಮು, ಪ್ರಸನ್ನವರು ಇವರೆಲ್ಲ ನೆನ್ಪು ಮಾಡ್ಕೊಂಡಿದ್ದಾರೆ, ಅಂದರೆ ಹಂಚ್ಕೊಂಡಿರ್ತಾರೆ ಬಂಗಾರಪ್ಪಾಜಿಯವರು, ಇಲ್ಲಿ ಆಗಬೇಕು ನಾಳೆ ದಿವಸ. ಈಗ ನೋಡಿ, ಇಷ್ಟೊಂದು ನಾವು ಮಾತಾಡೋದಕ್ಕೆ ಬಂಗಾರಪ್ಪಾಜಿಯವರೇ ಕಾರಣ, ಅದು ಮತ್ತಿನ್ನೇನಿಲ್ಲ. ನಾವದು ಉಳಿಸ್ಕೊಂಡ್ಬಂದ್ಬಿಟ್ವಿ. ಇದನ್ನು ಮುಂದೆ ಅದೇ ರೀತಿ ನಡ್ಕೊಂಡು ಹೋಗ್ಬೇಕಾಗತ್ತೆ, ಬೇರೆಯವ್ರಿಗೂ ಹೋಗ್ಬೇಕಾಗ್ತದೆ. ಬಟ್ ನನಗೆ ಭಾಳ ಸಂತೋಷ ಏನು ಅಂದರೆ, ನಮ್ಮ ಫ್ಯಾಕಲ್ಟಿ ಸಾಮ್ರಾಟ್ ಅವರಿಂದ ಹಿಡಿದು ಶ್ರೀನಿಧಿಯವರೇ, ನಿಮ್ಮ ಟೀಮ್ ಇದೆಯಲ್ಲ, ತುಂಬ ಜನರು ನಿಮ್ಮನ್ನೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕೆಂದರೆ ನೀವು ಸರ್ವಿಸಸ್ನ ತುಂಬ ಚೆನ್ನಾಗಿ ಕೊಡ್ತಾ ಇದ್ದೀರಿ. ಅದಕ್ಕೆ ನಾನು ಇಲ್ಲಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸಿಗೆ ನಾನು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳ್ತೀನಿ.